ನಮಸ್ತೆ ಸರ್, ನಮ್ಮ ಹೆಸರು ಮಾದೇಶ ಅಂತ. ಪ್ಯೂರ್ ನಾಟಿ ಕೋಳಿ. ಬನ್ನಿ, 2000 ಕೋಳಿ ಇದೆ. ಹೆಂಗೆ ಮೇಯಿಸೋದು, ಯಾವ ಥರ ಕೋಳಿ, ನಿಮಗೆಲ್ಲ ಪೂರ್ಣವಾಗಿ ಎಲ್ಲ ಮಾಹಿತಿ ಕೊಡ್ತೀನಿ ಬನ್ನಿ ಸರ್. ಇದರಲ್ಲಿ 2000 ಪಿಲ್ಲೆ ಐತೆ. 4 ವ್ಯಾಕ್ಸಿನ್ ಆಗಿರೋದು. 1 ಮಂತ್ ಬೇಬಿ ಇದು. ನಾಳೆ ದಿವಸಕ್ಕೆ 32 ದಿನಕ್ಕೆ ಇದು ಡೆಲಿವರಿ ಇದೆ. ಎಲ್ಲ ಕಡೆಯೂ ಡೆಲಿವರಿ ಇದೆ, ಬುಕ್ಕಿಂಗ್ ಆಗಿದೆ. ಇದರಲ್ಲಿ ಹುಂಜ 30%, 70% ಹೆಣ್ಮರಿ. ನೀವು ತಗೊಂಡು ಕೂಡಾಕಿ ಮೇಯಿಸ್ತೀನಿ ಅಂದರೆ ಒಳ್ಳೆ ಫುಡ್ ಮ್ಯಾನೇಜ್ಮೆಂಟ್ ಮಾಡಿ ನೀವೇ ಕೂಡಾಕಿ ಫುಡ್ ಕೊಡ್ತೀನಿ ಅಂದರೆ 120 ದಿನದಿಂದ 130 ದಿನಕ್ಕೆ ಮಾರ್ಕೊಬೋದು. ಅದೇ ಅಲ್ಲ, ನಾನು ಅರ್ಧ ಓಪನ್ ಫೀಡ್ ಕೊಡ್ತೀನಿ, ಫ್ರೀ ರೇಂಜಲ್ಲಿ ಮೇಯಿಸ್ತೀನಿ, ಒಳಗೊಂದು ಸ್ವಲ್ಪ ಮೇಯಿಸ್ತೀನಿ ಅಂದರೆ ಒಂದು 160 ದಿನಕ್ಕೆ ನೀವು ಮಾರ್ಕೋಬೋದು. ಇಲ್ಲ, ನಾನು ಫುಲ್ ಆಚೆ ಕಡೆನೇ ಬಿಟ್ಟು ಓಪನ್ ಫೀಡು ಫುಲ್ ಆರ್ಗಾನಿಕ್ಕು ಎಲ್ಲ ನಾನು ಆಚೆ ಕಡೆನೇ ಸೊಪ್ಪುಗಳು, ನುಗ್ಗೆ ಸೊಪ್ಪು, ಅಗ್ಗೆ ಸೊಪ್ಪು, ಗೆದ್ದಲು ಹುಳ ಹುಟ್ಟ, ಹಾಳು ಮೂಳು ಎಲ್ಲ ತಿನ್ನಿಸ್ತೀನಿ, ಎಲ್ಲ ಅದರಿಂದನೇ ನಾನು ಫುಡ್ ಖರ್ಚು ಕಮ್ಮಿ ಮಾಡ್ಕೊತೀನಿ ಅಂದರೆ ನೀವು ಆಚೆ ಕಡೆ ಬಿಟ್ಟು ಮೇಯಿಸಿ ಹಂಗೆ ಮಾರ್ಕೋಬೋದು. ಆದರೆ ಅದಕ್ಕೆ 180 ಡೇಸ್ ಆಗಬೇಕು. ಅದು ಆವಾಗ ನಿಮ್ಗೆ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ, ಕಾಳು ಮುಳ್ಳು ಬೆಳೆಯುತ್ತೆ, ಇನ್ನೂ ದಪ್ಪ, ಆಮೇಲೆ ಗಟ್ಟಿ ಆಗುತ್ತೆ ಮಾಂಸ, ಸ್ಕಿನ್ ಚೇಂಜ್ ಆಗುತ್ತೆ, ಅರ್ಶಿನ ಬರುತ್ತೆ, ಫುಲ್ ಕಲರ್ ಚೇಂಜ್ ಆದ್ರೇ ಟೇಸ್ಟು. ಬನ್ನಿ ಒಳಗೆ ಹೋಗೋಣ, ಎಲ್ಲ ಕೋಳಿ ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಇದರಲ್ಲಿ 2000 ಮರಿ ಆಯಿತಾ ಸರ್. ಇದು ವ್ಯಾಕ್ಸಿನ್ 4 ವ್ಯಾಕ್ಸಿನ್ ಮುಗಿದಿದೆ. ಬೆಳಗ್ಗೆ ಒಂದು ವ್ಯಾಕ್ಸಿನ್ ಆಗ್ತು, 4ನೇ ವ್ಯಾಕ್ಸಿನ್ನು. 4 ವ್ಯಾಕ್ಸಿನ್ ಆದಮೇಲೆ 2 ದಿವಸ ಮಡಿಕೊಂಡಿದ್ದು ಆಮೇಲೆ ಕಸ್ಟಮರ್ ಕಡೆಗೆ ಅವ್ರ ಕೈ ಕೊಟ್ಬಿಡ್ತೀನಿ. ನೋಡಿ, ನಿಮಗೆ ಎಲ್ಲನೇ ಇರಿ, ಒಟ್ಟಿನಲ್ಲಿ ಬೆಂಗಳೂರಿಂದ 200 ಕಿಲೋಮೀಟ್ರ್ ಆದರೆ ನಿಮಗೆ ಫ್ರೀ ಡೆಲಿವರಿ ಉಂಟು, ಅಲ್ಲೇ ಕೊಟ್ಬಿಡ್ತೀನಿ. ಮತ್ತು ಅದರಿಂದ ಲಾಂಗ್ ಆದರೆ ಸ್ವಲ್ಪ ನೀವು ಒಂಚೂರು ನಮ್ಮ ಡೀಸೆಲ್ ಖರ್ಚಿಗೆ ದುಡ್ಡು ಕೊಡಬೇಕಷ್ಟೇ. ಫ್ರೀ ಡೆಲಿವರಿನೇ ನೀವು ಎಲ್ಲಿ ಕೇಳಿದ್ರು. ಬಟ್ ನಮಗೆ ಮುಂಚೆ ಬುಕ್ ಮಾಡಬೇಕಾದ್ರೆ ಒಂದು 2 ಡೇಸ್ ಮುಂಚೆ ಬುಕ್ ಮಾಡಬೇಕು, 3 ಡೇಸು. ಆವಾಗ ನಿಮಗೆ ಅವೈಲೇಬಲ್ ಹೆಂಗೈತೆ, ಮರಿಗಳು ಯಾವುದಿದೆ ನಿಮ್ಮ ಸೆಂಡ್ ಮಾಡಿಬಿಟ್ಟು ನೀವು ಓಕೆ ಅಂದಮೇಲೆ ನಿಮಗೆ ಕೊಡ್ತೀನಿ. ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಕೋಳಿ ನೋಡಿದ್ರೆ ಕಾಲು ಮುಳ್ಳು ಬೆಳಿಬೇಕು. ಒಂದೇ ನಿಮಿಷ. ಇದು ನಾಟಿ ಕೋಳಿ ಸರ್. ಇದರಲ್ಲಿ ನೋಡಿ, ಇದೇ ಮುಳ್ಳು, ಈ ಮುಳ್ಳು ಬೆಳಿಬೇಕು, ಕಾಲು ಈ ಥರ ಕಲರ್ ಚೇಂಜ್ ಆಗಬೇಕು. ಇದು ರೆಕ್ಕೆ ನೋಡಿ, ಇದು ರೆಕ್ಕೆ, ಇದು ಬಾಡಿ ಚೇಂಜ್ ಆಗುತ್ತೆ, ಈ ಕಲರ್ ಚೇಂಜ್ ಆಗುತ್ತೆ. ಪ್ಯೂರ್ ನಾಟಿಗೆ ಹಿಂಗೇನೆ. ಬಾಳು ನೋಡಿ, ಬಾಳು ಗೊತ್ತಾಗುತ್ತೆ. ಇದು ಇನ್ನೊಂದು ಫಾಸ್ಟ್ ನೋಡಿ, ತೆಗೆದುಬಿಟ್ರೆ ಫುಲ್ ಫಾಸ್ಟಾಗಿ ಹೋಗುತ್ತೆ. ಕೋಳಿ ಅಂದರೆ, ನಾಟಿ ಕೋಳಿ ಅಂದರೆ ಒಂದು ಜಾಗದಲ್ಲಿ ನಿಂತ್ಕೋಬಾರ್ದು, ಈ ಥರ ಚೂಟಿಯಾಗಿ ಓಡಾಡಬೇಕು. ನೀವು ಕೂಡಾಕಿ ಮೇಯಿಸೋದಿಂತ ಆಚೆ ಕಡೆ ನಮ್ಮದು ಜಾಸ್ತಿ ಜಾಗ ಇದೆ, ನಾನು ಆಚೆ ಕಡೆ ಬಿಟ್ಟು ಮೇಯಿಸ್ತೀನಿ ಹಂಗಂದರೆ ಬೆಳಗ್ಗೆ 2 ಅವರು ಒಳಗೆ ಇರಲಿ, 6 ಗಂಟೆಯಿಂದ 8 ಗಂಟೆ ತನಕ. 8 ಗಂಟೆ ಮೇಲೆ ಆಚೆ ಕಡೆ ಓಡಿಸ್ಬಿಟ್ಬಿಡಿ. ಅದು ಸಾಯಂಕಾಲ 3-4 ಗಂಟೆ ಮೇಯ್ತಾ ಇರ್ತದೆ. ಆಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ 5 ಗಂಟೆಗೆ ಬಂದುಬಿಡುತ್ತೆ. ಸಾಯಂಕಾಲ ಒಂದಷ್ಟು ಮೇವು ಹಾಕ್ಬಿಟ್ಟು ನೀರು ಮಡಗಿದ್ರೆ ಮುಗೀತು. ಅದೇ ಬಟ್ಟು ಆಚೆ ಕಡೆ ಮಳೆ ಬರುವಾಗ ಬಿಡಬಾರ್ದು, ಯಾಕಂದರೆ ತೇವ ಇರ್ತದೆ. ತೇವ ಇದ್ದರೆ ಗಲೀಜು ಮಣ್ಣು, ನೀರು ಚೆನ್ನಾಗಿರೋಲ್ಲ, ಅಲ್ಲಿರೋದು ಯಾವ್ದು ನೀರು ಇದೆಯಾ ಅದನ್ನು ಕುಡಿತದೆ. ಆವಾಗ ಏನು ಮಾಡುತ್ತೆ, ರೋಗ ಬಂದುಬಿಡುತ್ತೆ. ಅದಕ್ಕೆ ನಾವು ಬಿಡಬಾರ್ದು. ಆ ಟೈಮಿಂಗಲ್ಲಿ ಮಾತ್ರ ಬಿಡಬಾರ್ದು, ಮಿಕ್ಕಿದ ಎಲ್ಲ ಟೈಮಿಗೆ ಬಿಡ್ಬೋದು. ನೀವು ಆ ಥರ ಸಮಸ್ಯೆ ಇಲ್ಲ ಸರ್, ನೆಗಡಿ ಆಗಿದೆ, ಒಂದು ಸ್ವಲ್ಪ ಜೂಗುಡಿಸುತ್ತೆ, ಏನು ಮಾಡೋಣ ಅಂತ ನಮ್ಮ ಹತ್ರ ಕೇಳಿದ್ರೆ ನಾವು ನೆಗಡಿ ಪೌಡ್ರು ಸಜೆಷನ್ ಮಾಡ್ತೀವಿ. ನೀವು ಅದು ಕೊಟ್ಟರೆ 2 ದಿವಸದಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇದನ್ನು ತಗೊಂಡ್ರೆ ನಿಮಗೆ ಚಿಕನ್ ಪರ್ಪಸ್ಗೆ ಆಗುತ್ತೆ, ಮೊಟ್ಟೆಗೂ ಆಗುತ್ತೆ. ಇದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾಟಿ ಸರ್, ನಾಟಿ. ಇದು ನಾಟಿ ಕೋಳಿನೇ. ಇದು ಬೇರೆ ಬೆರಕೆ ಯಾವುದಿಲ್ಲ. ಅದೇ ನಿಮಗೆ ಬೇಕಾದರೆ, ಬೇರೆ ಯಾವುದನ್ನು ಬೇಕಾದರೆ ನಾನು ತರ್ಪಿಸ್ಕೊಡ್ತೀನಿ ನಿಮಗೆ. ನಮ್ಮ ಹತ್ರನೇ ಐತೆ. ಕೇಳಿದ್ರೆ ಮೈಸೂರು ನಾಟಿ, ಸೊನಾಲಿ, BV3, ಆಮೇಲೆ ಕಾವೇರಿ, ಇದು ಬೇಕಾದರೆ ಕೊಡ್ತೀನಿ. ನಮ್ಮ ಹತ್ರ ಫಸ್ಟ್ ಅಂದರೆ ನಾಟಿ ಕೋಳಿನೇ ಸರ್ವ್ ಹೋಯ್ತಾರದು. ಮೇಯ್ನಾಗಿ ನಾವು ಮಾಡ್ತಾರೋದು ಇದನ್ನೇ. ಒಬ್ರೊಬ್ರು ಏನನ್ನ ಕೇಳ್ತಾರೆ, ಬೇರೆ ನಮ್ಗೆ ಎಗ್ ಪರ್ಪಸ್ಗೆ ಕಾವೇರಿ ಕೊಡಿ ಸರ್ ಅಂತಾರೆ. ಅದು ಕಾವೇರಿ ನಿಮಗೆ ನಾನು ಕೊಡ್ತೀನಿ. ಕಾವೇರಿ ಕೊಡ್ತೀನಿ ಅಂದರೆ ಜಾಸ್ತಿ ಅದು ನಮ್ಮ ಹತ್ರ ಹೋಗೋಲ್ಲ. ನಾಟಿನೇ ಫಸ್ಟ್ ಹೋಗೋದು, ನಾಟಿನೇ ಇವಾಗ ನೀವು ನೋಡ್ತಾ ಇರೋದು. ಕಾವೇರಿ ಬೇಕಾದ್ರೆ ಕಾವೇರಿ ಕೊಡ್ತೀನಿ ನಾನು, ಅದು ಬೇರೆ ಕಡೆ ಇದೆ. ಇಲ್ಲಿರೋದು ನಾಟಿ ಮಾತ್ರನೇ. ಇದು ನಾಟಿ ಕೋಳಿ ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಮೇಯಿಸುವಾಗ ನನಗೆ ಬೇಕು, ಮೇಯಿಸೋರು ನನಗೆ 4 ಕೊಡಿ ಅಂದರು. ಹಂಗಾಗಿ ನೀವು ಸರಿ 4 ಬಿಟ್ಕೊಳ್ಳಿ ಅಂತ ಅವರು ಕೊಟ್ಟಿರೋದು. ಅಲ್ಲಿ ಆಯಿತು ನೋಡಿ ಹುಂಜ, ನಾಟಿ ಹುಂಜ. ಅದು ಚೆನ್ನಾಗಿ ಬೆಳೆದಿದೆ ನೋಡಿ. ಅದೊಂದು 8 ತಿಂಗಳಾಗಿದೆ ಹುಂಜಕ್ಕೆ. ಒಳ್ಳೆ 2.5 kg ಬರುತ್ತೆ. ಕಾಳು ಮುಳ್ಳು ನೋಡಿ ಚೆನ್ನಾಗಿ ಬೆಳೆದಿದೆ ಅದಕ್ಕೆ. ಅದು ಒಳ್ಳೆ ಟೇಸ್ಟ್ ಇರ್ತದೆ, ಮಾಂಸನೂ ಒಳ್ಳೆ ಟೇಸ್ಟ್ ಇರ್ತದೆ, ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಅದು ನೋಡಿ, ರೆಕ್ಕೆ ಆಡ್ತಾಯಿದೆ. ಸರ್, ನಿಮ್ಮ ಹತ್ರ ಜಾಗ ಎಷ್ಟಿದೆಯೋ ಅದಕ್ಕೆ ಎಷ್ಟು ಬಿಡಬೇಕು, ಆಚೆ ಕಡೆ ಬಿಟ್ಟು ಒಂದು 500 ಕೋಳಿ ಮೇಯಿಸೋ ಜಾಗದಲ್ಲಿ 1000 ಮೇಯಿಸ್ಬೋದು. ಆದರೆ ಏನು ಮಾಡಬೇಕಾದ್ರೆ ಒಳಗೆ ಬಿದಿರು ಕಟ್ಬಿಟ್ಟು ಏಣಿ ಟೈಪ್ ಮಾಡಿಬಿಟ್ಟು
ಅವು ಏಣಿ ಟೈಪಲ್ಲಿ ನೀವು ಬಿಟ್ಬಿಟ್ರೆ ನೀಟಾಗಿ ಒಂದ್ರ ಮೇಲೆ ಕುತ್ಕೊಂತವೆ. ಕೆಳಗೆ ಬಾಕ್ಸಲ್ಲಿ ಮೊಟ್ಟೆ ಇಡೋಕ್ಕೆ ನೀವು ಮಡಗಿಬಿಟ್ರೆ ಮೊಟ್ಟೆ ಕೊಟ್ಬಿಡ್ತದೆ. ನೀವು ಮೊಟ್ಟೆ ಒಂದು ಸತಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ಕೋಳಿ ಮೇಲೆ ಇದ್ದರೆ ಏನು ರಾತ್ರಿ ಟೈಮಲ್ಲಿ ನಿಮಗೆ ಒಂದ್ರ ಮೇಲೆ ಒಂದು ಇದ್ರೂ ಆ ಬಿದ್ರ ಮೇಲೆ ಕುತ್ಕೊಳುತ್ತೆ, ಏನು ತೊಂದರೆ ಆಗೋಲ್ಲ. ಬಟ್ ಹಗ್ಲಿನ ಟೈಮಲ್ಲಿ ಆ ಥರ ಒಳಗೆ ಇರಬಾರ್ದು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸುತ್ತ ಒಂದು ಹಸಿರು ಗ್ರೀನ್ ಮೆಸ್ಸು ನೆಟ್ ಕಟ್ಬಿಟ್ಟು ಆಚೆ ಕಡೆ ಒಳಗೆ ಬಿಟ್ಬಿಡಬೇಕು. ನಾಯಿಗಳ ಕಾಟ, ಮುಂಗ್ಸಿ ಕಾಟ ಇದಾದ ಯಾವುದು ಒಳಗೆ ಬರಬಾರ್ದು. ಅದು ಫಸ್ಟ್ ನೀವು ಸೇಫ್ಟಿ ಮಾಡ್ಕೋಬೇಕು. ಅದನ್ನು ಸೇಫ್ಟಿ ಮಾಡ್ಕೊಂಡೇ ನೀವು ಕೋಳಿ ತರಿಸ್ಬೇಕು. ಅಲ್ಲ ರೂಮಲ್ಲಿ ಬಿಟ್ಕೊತೀನಿ, ರೂಮಲ್ಲಿ ಬಿಟ್ಟು 2 ದಿವಸದಲ್ಲಿ ನಾನು ರೆಡಿ ಮಾಡಿ ಬಿಟ್ಕೊತೀನಿ ಅಂದ್ರೂ ಆ ಥರ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಸುತ್ತ ನಿಮ್ಗೆ ರೆಡಿ ಇರಬೇಕು. ಮುಂಗ್ಸಿ ಕಾಟ ಮೇಯ್ನ್ ಸರ್, ಇದಕ್ಕೆ ನಾಯಿಗಳ ಕಾಟ ಜಾಸ್ತಿ. ಇನ್ನೊಂದು ಮೇಲ್ಗಡೆ ಹದ್ದು ಹೊಡೆಯೋಲ್ಲ ಜಾಸ್ತಿ. 1 ಮಂತ್ ಬೇಬಿನ ಹದ್ದೇನು ಒಂದು ಮುಟ್ಟಲ್ಲ. ನೀವು ಸುತ್ತ ನೀವು ಬೇರೆ ಮುಂಗ್ಸಿಗೆ ನಾಯಿಗೆ ಮಾತ್ರ ನೀವು ನೀಟಾಗಿ ನೋಡ್ಕೊಳ್ಳಿ ಸರ್, ಅಷ್ಟೇ ಸಾಕು. ಇದರಿಂದ ನೀವು ದೊಡ್ಡದಾಗ್ಬೋದು. ನಾಟಿ ಕೋಳಿ ಇಸ್ ಬೆಸ್ಟು ಸರ್. ಇದು ನೀವು ಮಾರಾಟ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕಂದ್ರೆ, ಒಂದು ಜಾತ್ರೆ ಇದೆ, ಇಲ್ಲ ನಮ್ಮದು ಒಂದು ಹಬ್ಬ ಬರುತ್ತೆ, ಯುಗಾದಿ ಬರುತ್ತೆ, ಇಲ್ಲ ಯಾವುದನ್ನ ಆಯುಧ ಪೂಜೆ ಬರುತ್ತೆ, ಅದು ಬರುತ್ತೆ. ಇವು ಹಬ್ಬಗಳಿಗೆ ಮುಂಚೆ 3 ತಿಂಗಳು 4 ತಿಂಗಳು ಮುಂಚೆ ನೀವು ಮೇಯಿಸ್ಕೊಂಡ್ರೆ, ನೀವು ಸ್ಟ್ರೈಟಾಗಿ ಕಸ್ಟಮರ್ಗೆ ನೀವೇ ಮಾಡಿದ್ರೆ ಫುಲ್ ಲಾಭ ನಿಮಗೆ ಬರುತ್ತೆ. ಇಲ್ಲ ನೀವು ಡೀಲರ್ಗಳಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಅವರು ಒಂದು ಕಮಿಷನ್ ಇಟ್ಕೊತಾರೆ, ಅವ್ರಿಗೆ ಇನ್ನೊಬ್ರಿಗೆ ಕೊಟ್ಟರೆ ಇನ್ನೊಂದು ಕಮಿಷನ್ ಇಟ್ಕೊತಾರೆ. ನೀಟಾಗಿ ನೀವೇ ಸೀದಾ ಹೋಗಿ ಅಂಗಡಿಗಳಿಗೆ ಹಾಕಿ ಹಳ್ಳಿಗಳ ಕಡೆ ನೀವೇ ಮಾರಿ ನಿಮಗೆ ದುಡ್ಡು ಆಗುತ್ತೆ. ಫಸ್ಟು ಸರ್ ನಿಮಗೆ 1 ಟೈಮ್ ನೀವು ಮೇಯಿಸುವಾಗ ನಿಮ್ಗೆ ಕಷ್ಟ. 1 ಟೈಮ್ ಮೇಯಿಸಿ ನೀವು ಆಚೆ ಕಡೆ ನೀವು ಮಾರಬೇಕಾದ್ರೆ, ನೀವು ಮಾರುವಾಗ ಏನು ಮಾಡ್ತೀರಾ, ಇವ್ರ ಹತ್ರ ಹೋದರೆ ಇವ್ರ ಹತ್ರ ಸಂತೋಷ್ ಅಣ್ಣವ್ರ ಹತ್ರ ಹೋದರೆ ಇವ್ರ ಹತ್ರ ಸಿಕ್ಕುತ್ತೆ, ಈ ಕಡೆ ಹೋದರೆ ಧನಂಜಯ ಅವ್ರ ಹತ್ರ ನಾಟಿ ಕೋಳಿ ಸಿಕ್ಕುತ್ತೆ. ಒಂದು ಸತಿ ನೀವು ಮಾಮೂಲಿ ಆಗ್ಬಿಟ್ರೆ ನೀವು ತಕ್ಷಣ ನಿಮ್ಮ ಹತ್ರ ಬರ್ತಾನೆ ಇದ್ದಾರೆ. ನೀವು ಬಿಸ್ನೆಸ್ನ ಸ್ಟಾಪ್ ಮಾಡಿದ್ರು ಬಂದು ತಲೆ ತಿಂತಾರೆ. ಯಾಕಣ್ಣ ನಾಟಿ ಕೋಳಿ ಬಿಟ್ಬಿಟ್ಟಿದ್ದೀರಾ, ಕೊಡಿ ನಮಗೆ ನಾಟಿ ಕೋಳಿ ಬೇಕು ಹಂಗಂತ ಕೇಳ್ತಾನೆ ಇರ್ತಾರೆ. ಒಂದು ಸತಿ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ನಾಟಿ ಕೋಳಿನ ಕಂಟಿನ್ಯೂ ಮಾಡಿ. ಚಿಕನ್ಗೆ ಆಗುತ್ತೆ, ಎಗ್ ಪರ್ಪಸ್ಗೆ ಆಗುತ್ತೆ. ನೀವು ಎರಡೂ ನೀವು ಮಾಡ್ಕೊಬೋದು. ಅಲ್ಲ ನೀವು 200 ಕೋಳಿಯಿಂದನೂ ಸ್ಟಾರ್ಟ್ ಮಾಡ್ಬೋದು, 500 ಕೋಳಿಯಿಂದನೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ 1000 ಕೋಳಿಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಏನು ಮೇಯ್ನು ಫುಡ್ಡು, ನೀವು ಇರೋ ಜಾಗ, ಸುತ್ತ ಮಾಡಿರೋ ಪ್ಲೇಸು ಯಾವ ಥರ ಮಾಡಿರ್ತೀರ ಆ ಥರ ಆ ಜಾಗಕ್ಕೆ ಎಷ್ಟು ಬಿಡಬೇಕು ಆ ಥರ ನಾವು ಮೇಂಟೈನ್ ಮಾಡೋದು ಹಿಂಗೆ. ಅದಕ್ಕಷ್ಟರಲ್ಲಿ ಹಾಕ್ಕೋಬೋದು. ಇಲ್ಲ ಸರ್ ನನ್ನ ಹತ್ರ ಒಂದು 10 ಒಂದು ರೂಮ್ ಐತೆ, ಅದರಲ್ಲಿ ನಾನು ಹೆಂಗೆ ಮಾಡ್ಕೋಬೇಕು ಅಂದರೆ ಒಂದು 100 ಕೋಳಿ ಬಿಡಿ. ಇಲ್ಲ ಅದಕ್ಕಿಂತ ಒಂದು 5 ಕುಂಟೆ 4 ಕುಂಟೆ ಜಾಗ ಆಯ್ತು ಅಂದರೆ ಒಂದು 300-400 ಬಿಡಿ. ಇದರಲ್ಲಿ ನೀವು ರೆಡಿ ಮಾಡ್ಕೊಂಡು ದೊಡ್ಡದಾಗಿ ಹೋಗಿ. ಫಸ್ಟು ಸ್ಟಾರ್ಟಿಂಗ್ ಒಂದು 200ರಿಂದ ಸ್ಟಾರ್ಟ್ ಮಾಡಿ ಸರ್, ನೀಟಾಗಿರುತ್ತೆ. 200 ಕೋಳಿ ಇಂಥ ಬೆಸ್ಟು. ಇಲ್ಲಾಂದರೆ ಜಾಗ ದೊಡ್ಡದಿದ್ದರೆ 1000 ಕೋಳಿ ಮೇಯಿಸಿ ನಾನು ಹೇಳ್ತೀನಿ. ಇಲ್ಲ ಇನ್ನೂ ಜಾಗ ಜಾಸ್ತಿ ಇದೆ ಅಂದರೆ 1500 ನೋಡಿ. ಕೆಳಗೆ ಹೋಗುತ್ತಲ್ಲ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಜಾಗಕ್ಕೆ ಬಂದು ಕೊಡ್ತೀನಿ. ನಿಮ್ಗೆ ಯಾವುದು ಅಪ್ಡೇಟ್ ಬೇಕಾ ನನಗೆ ಫೋನ್ ಮಾಡಿ. ಇಲ್ಲ ಫಸ್ಟ್ ಟೈಮ್ ನಾನೇ ಬರ್ತೀನಿ. ಈ ಒಬ್ಬೊಬ್ರು ಹೇಳ್ತಾರೆ ಬನ್ನಿ ನಿಮಗೆ ಕ್ಲಾಸ್ ನಾನು 1 ಅವರ್ ಕೊಡ್ತೀನಿ, ವಾರಕ್ಕೆ 1 ಸಲ ಬನ್ನಿ, ಅಲ್ಲ ತಿಂಗಳಿಗೆ 1 ಸತಿ ಬನ್ನಿ, ನಾನು ಕ್ಲಾಸ್ ಕೊಡ್ತೀನಿ, ನಾನು ಟ್ರೈನಿಂಗ್ ಮಾಡ್ತೀನಿ, ನಾನೇ ಟ್ರೈನರು ಅಂತಾರೆ. ಯಾವುದು ಬೇಡ ಸರ್. ಕೋಳಿಗೆ ಏನು ಫುಡ್ ಹಾಕಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು, ಒಂದು ½1 ಅವರ್ ನೀವು ಹೇಳಿದ್ರೆ ನೀವೇ ಕಲ್ಕೊಂತೀರ. ಇದರಲ್ಲಿ ಹೆಂಗೆ ಸಾಕಾಣಿಕೆ ಮಾಡಬೇಕು, ಇನ್ನು ಮುಂದಕ್ಕೆ ನಾವು ಹೆಂಗೆ ಹೋಗಬೇಕು ಎಲ್ಲ ನಾವೇ ಇವಾಗ ಡೆಲಿವರಿ ಬರುವಾಗ ನಿಮ್ಗೆ ಹೇಳ್ಕೊಡ್ತೀವಿ. ಈ ಥರ ಮಾಡ್ಕೊಳ್ಳಿ ಅಂದರೆ. ಇನ್ನೊಂದು ನಿಮ್ಮ ಪ್ಲೇಸ್ ನೋಡಿದ್ರೆ ಡೆಲಿವರಿ ಬರುವಾಗ ಇಲ್ಲ ಸರ್ ಈ ಥರ ಹಿಂಗಿಂತ ನೆಟ್ ಕ್ಲೋಸ್ ಮಾಡ್ಕೊಳ್ಳಿ, ಈ ಥರ ಹಿಂಗೆ ಓಪನ್ ಮಾಡ್ಕೊಳ್ಳಿ, ಈ ಥರ ವೆಂಟಿಲೇಷನ್ ಓಪನ್ ಮಾಡಿ, ಆ ಥರ ನಿಮಗೆ ಎಲ್ಲ ಸಜೆಷನ್ ನಾವೇ ಕೊಡ್ತೀವಿ. ಈ ಥರ ಮೇಂಟೈನ್ ಮಾಡಿ ಅಂತ ಎಲ್ಲ ಐಡಿಯಾನೂ ನಾವು ಕೊಡ್ತೀವಿ, ಅವೇರ್ನೆಸ್ ಕೊಡ್ತೀವಿ. ಎಲ್ಲ ನಾವೇ ನಿಮ್ಮಿಂದ ಇರುವಾಗ ನಿಮ್ಗೇನು ಭಯ ಹೇಳಿ, ನೀವು ಎಲ್ಲಿಂದ ಕರೆ ಮಾಡ್ತೀರಾ ಹೇಳಿ, ಅಲ್ಲೇ ಎತ್ಕೊಂಬಂದು ಕೊಡ್ತೀನಿ.